ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ಜನಿವಾರ ಜಟಾಪಟಿ ನಡೀತಾ ಇದೆ. ಈಗ ಸಿಇಟಿಗೆ ಹೋದ ವಿದ್ಯಾರ್ಥಿಯ ಜನಿವಾರವನ್ನ ತೆಗೆಸಿದ್ದಾರೆ ಅಲ್ಲಿನ ಸಿಬ್ಬಂದಿ. ಮತ್ತೆ ಮತ್ತೆ ಕಾಡುವಂತ ಪ್ರಶ್ನೆ, ಇವರಿಗೆಲ್ಲ ಬುದ್ಧಿ ಇದೆಯಾ ಇಲ್ವಾ ಇವರಿಗೆ? ಅದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಪದೇ ಪದೇ? ಆ ವಿದ್ಯಾರ್ಥಿಗಳ ಭವಿಷ್ಯ ಒಂದು ಪರೀಕ್ಷೆ ಮೇಲೆ ನಿಂತ್ಕೊಂಡಿರುತ್ತೆ, ಅಥವಾ ಆ ಪರೀಕ್ಷೆಗೆ ಸಾಕಷ್ಟು ಅವರು ತಲೆ ಕೆಡಿಸ್ಕೊಂಡಿರ್ತಾರೆ. ಎಲ್ಲದರ ನಡುವೆ ಈ ಜನಿವಾರ ತೆಗ್ಸೋದು, ಮತ್ತಿನ್ನೇನೋ ತೆಗ್ಸೋದು, ಅವರಿಗೆಲ್ಲ ಡಿಸ್ಟರ್ಬ್ ಮಾಡೋದು, ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ದೊಡ್ಡ ಮರಳಿಯ ನಾಗಾರ್ಜುನ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿ ಜಿ ಸುಪ್ರೀತ್ ಜನಿವಾರ ಬಿಚ್ಚಿಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಸಿಬ್ಬಂದಿ. ಜನಿವಾರ ತೆಗೆದಿದ್ರೆ ಪರೀಕ್ಷೆ ಬರೆಯದೆ ವಾಪಸ್ ಹೋಗುವಂತ ವಾರ್ನಿಂಗ್ ಕೊಡ್ತಾರಂತೆ. ಯಾರವರು? ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಯಾರು ಹೇಳಿದ್ದಾರೆ ಅವರಿಗೆ ಜನಿವಾರ ತೆಗೆಸಬೇಕು ಅಂತ? 6 ದಿನಗಳ ಹಿಂದೆ ಅಷ್ಟೇ ಉಪನಯನ ಆಗಿದೆ ಅಂದ್ರೂ ಕೂಡ ಕೇಳಿಲ್ಲ ಈ ಪರೀಕ್ಷಾ ಸಿಬ್ಬಂದಿ. ವಿದ್ಯಾರ್ಥಿ ಜನಿವಾರ ತೆಗೆಯುವಷ್ಟರಲ್ಲಿ ಕಟ್ ಮಾಡಿ ಬಿಸಾಕಿದ್ರಂತೆ ನೋಡಿ. ಆ ಜನಿವಾರ ಕಟ್ ಮಾಡಿ ಡಸ್ಟ್ಬಿನ್ಗೆ ಬಿಸಾಕಿದ್ದ ಆರೋಪ. ಬೇಸರದಲ್ಲೇ ಸಿಇಟಿ ಪರೀಕ್ಷೆಯನ್ನ ಬರೆದಿದ್ದಾನೆ ಚಿಂತಾಮಣಿಯ ವಿದ್ಯಾರ್ಥಿ ಸುಪ್ರೀತ್. ಪರೀಕ್ಷೆ ಬಳಿಕ ಡಸ್ಟ್ಬಿನ್ ನಿಂದ ಜನಿವಾರ ಹುಡುಕಿ ತಂದಿದ್ದಾನೆ ವಿದ್ಯಾರ್ಥಿ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾನೆ ಜನಿವಾರವನ್ನು ಹೆಂಗೆ ಕಟ್ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಜಿಲ್ಲೆಯಲ್ಲೇ ನಡೆದಿರುವಂತಹ ಘಟನೆ ಇದು. ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿತ್ತು. ಬೆಂಗಳೂರಲ್ಲಾಗಿತ್ತು ಇದೇ ರೀತಿಯಾದಂಥ ಘಟನೆ. ಅದರ ಬಗ್ಗೆ ಇದೇ ಸಚಿವರು ಸುಧಾಕರ್ ಅವರು ಮಾತಾಡಿದ್ರು. ಯಾರೇ ಮಾಡಿರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ. ಈಗ ಅವರದ್ದೇ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ. ಇವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು? ಇವ್ರಿಗೆ ಈ ಪರೀಕ್ಷೆ ಸಿಬ್ಬಂದಿಗಳಿರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಅರಿವಿಲ್ವಾ? ಅರಿವಿದ್ದರೂ ಕೂಡ ಬೇಕು ಅಂತಾನೆ ಈ ರೀತಿಯಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರಾ? ಏನ್ ನಡೀತಾ ಇದೆ? ಡ್ರೆಸ್ ಕೋಡ್ ಯಾವ ರೀತಿಯಾಗಿರ್ಬೇಕು ಅನ್ನೋದು ಬಹಳ ಸ್ಪಷ್ಟ ಇದೆ. ಅದ್ರಲ್ಲಿ ಹೇಳ್ತಾರಲ್ಲ, ಜನಿವಾರ ಇರಬಹುದು, ಶಿವದಾರವನ್ನ ಮುಟ್ಟಂಗಿಲ್ಲ, ಹಾಕೊಂಡು ಹೋಗ್ಬಹುದು ಒಳಗಡೆ ಅಂತ ಹೇಳಿ. ಇದರ ಅರಿವು ಆ ಸಿಬ್ಬಂದಿಗಳಿಗಿಲ್ವಾ? ಈಗ ವಿದ್ಯಾರ್ಥಿ ಸುಪ್ರೀತ್ನ ತಾಯಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ವಾಣಿ ಅಂತ ಹೇಳಿ. ಅಮ್ಮ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಳಿ ಸರ್. ಏನಾಯ್ತಂತೆ? ಈಗ ನಿಮ್ಮ ಮಗ ಏನು ಪರೀಕ್ಷೆ ಬರೆಯಕ್ ಹೋದಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಏನಾಯ್ತು? ಅವ್ರು ಏನಂದ್ರಂತೆ? 23ನೇ ತಾರೀಕು ಸಿಇಟಿ ಎಕ್ಸಾಮು ನಾಗಾರ್ಜುನ ಕಾಲೇಜಲ್ಲಿ ಇತ್ತು ಸರ್. ಹಾ, ಅವ್ರು ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ಲ. ಕರೆ ಕಟ್ಟಾಗಿದೆ, ಮತ್ತೊಮ್ಮೆ ಟ್ರೈ ಮಾಡ್ತೀವಿ. ಎಸ್, ಗಮನಿಸ್ತಾ ಇದ್ದೀವಿ. ಈ ರೀತಿಯಾದಂಥ ಕೃತ್ಯಗಳು ಪದೇ ಪದೇ ಯಾಕಾಗ್ತಾ ಇದೆ? ಒಂದು, ಸರ್ಕಾರ ಏನು ನಿಯಮವನ್ನ ಹೇರಿಲ್ಲ. ಇಲ್ಲಿ ಜನಿವಾರ ಹಾಕೊಂಡು ಹೋಗಬಾರ್ದು ಅಂತ ಸರ್ಕಾರ ಎಲ್ಲೂ ಹೇಳಿಲ್ಲ. KEA ಏನಿದೆಯಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಅದು ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಟಚ್ ಮಾಡಂಗಿಲ್ಲ ಜನಿವಾರವನ್ನ ಅಂತಾನೆ ಹೇಳಿದೆ. ಹಾಕೊಂಡು ಹೋಗ್ಬೋದು, ತಾಳಿಯನ್ನು ಕೂಡ ಹಾಕೊಂಡು ಹೋಗ್ಬೋದು ಅಂತ ಹೇಳಿದೆ. ಶಿವದಾರವನ್ನು ಕೂಡ ಕಟ್ಕೊಂಡು ಹೋಗ್ಬೋದು ಅಂತ ಹೇಳಿದೆ. ಏನ್ ಸಮಸ್ಯೆ ಇವ್ರದ್ದು? ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಮ್ಮ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಸರ್ ಏನಿಲ್ಲ, 23ನಲ್ಲಿ ಸಿಇಟಿ ಎಕ್ಸಾಮ್ ಇತ್ತು ನನ್ನ ಮಗನ್ಗೆ ನಾಗಾರ್ಜುನ ಕಾಲೇಜಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ. ಓಕೆ. ಸೊ ಅಲ್ಲಿ ಅವನು ಮಾರ್ನಿಂಗ್ 8:30 ಅಷ್ಟೊತ್ತಿಗೆ ಅಲ್ಲಿ ಅಸೆಂಬ್ಲ್ ಆಗಿದೆ. ಯಾಕಂದ್ರೆ ಬಿಫೋರ್ ಎಕ್ಸಾಮಿನೇಷನ್ 1 hour ಮುಂಚೆನೆ ಇರ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿದ್ದಾನೆ. ಹೋದಾಗ ಅವರೆಲ್ಲ ಚೆಕಿಂಗ್ ಮಾಡಿದ್ದಾರೆ. ಆಲ್ರೆಡಿ ಎಲ್ಲ ಚೆಕಿಂಗ್, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಹಿಂಗ್ ಮುಟ್ಟಿದಾಗ ಅವನ್ಗೆ ಜನಿವಾರ ಇತ್ತು. ಅವರು ಜನಿವಾರ ಇದ್ರೆ ನಾವು ಎಕ್ಸಾಮ್ ಒಳಗಡೆ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನನ್ನ ಮಗ ಇಟ್ಕೊಂಡು, ಇಲ್ಲ ನನ್ಗೆ ಉಪನಯನಾಗಿ 1 week ಆಗಿದೆ, ಅದನ್ನ ತೆಗಿಯಂಗಿಲ್ಲ ಸರ್ ಅಂತ ಹೇಳಿದಾನೆ. ಆದ್ರೂ ಅವರು ಇಲ್ಲ, ಇದಿದ್ರೆ ನಾವು ಎಕ್ಸಾಮೇ ಕೊಡಲ್ಲ, ನೀವ್ ಮನೆಗೆ ಹೋಗು ಅಂತ ಬೈದಿದ್ದಾರೆ. ಮತ್ತೆ ಏನ್ ಮಾಡೋದು, ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ನಿಂತ್ಕೊಂಡಿದ್ದಾರೆ. ಇವನು ತೆಗ್ದಿಲ್ಲ. ಮತ್ತೆ ಪಕ್ಕದಲ್ಲಿ ಯಾರೋ ಲೇಡಿ ಇದ್ರೆ ಅವ್ರು ಕತ್ರಿ ತಗೊಂಡ್ ಬಂದು, ದೊಡ್ಡ ಕತ್ರಿ ಅಂತೆ, ತಗೊಂಡ್ ಬಂದು ಕಟ್ ಮಾಡಾಕಿದ್ದಾರೆ. ಹಲೋ, ಅಂದ್ರೆ ದಬ್ಬಾಳಿಕೆ ಇವರದ್ದು. ಕಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ತುಂಬಾ ಬೇಜಾರಾಗೈತೆ. ಅಯ್ಯೋ, ಉಪನಯನ ಆಗಿ 1 ವಾರ ಆಗಿಲ್ಲ, ಆಗ್ಲೇ ಕಟ್ ಮಾಡ್ಬಿಟ್ರಲ್ಲಪ್ಪ, ಒಳ್ಳೆ ಕಾರ್ಯ ಇದು, ಈ ತರ ಆಗೋಯ್ತೆ ಅಂತ ತುಂಬಾ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟ.
ಅಲ್ಲ ನಿಯಮನೇ ಇಲ್ಲ ಮೇಡಮ್, ಇಲ್ಲಿ ಆ ಜನಿವಾರವನ್ನ ಮುಟ್ಟಂಗೆ ಇಲ್ಲ ಇವರು, ಅದ್ ಹೆಂಗ್ ಮುಟ್ಟಿದ್ರು ಅಂತ. ಇಲ್ಲ ಬಟ್ ಕಟ್ ಮಾಡಿದಾರಲ್ಲ ಸರ್, ಅದೇ ಹಾ, ಅವನ್ಗೆ ಬೇಜಾರಾಗೋಯ್ತು. ಮತ್ತೆ ಎಕ್ಸಾಮ್ ಒಳಗಡೆ ಹೋಗಿದ್ದಾನೆ, ಕ್ವಶನ್ ಪೇಪರ್ ತಗೊಂಡಿದ್ದಾನೆ, ಅವ್ನ್ಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ. ಅವ್ನ ಮೈಂಡ್ ಅಲ್ಲಿ ಏನಿದ್ದು ಚೆನ್ನಾಗ್ ಮಾಡ್ಬೇಕು ಎಕ್ಸಾಮ್ ಅಂತ. ಬಟ್ ಈಗ ಅವ್ನ ಮೈಂಡ್ ಅಲ್ಲಿ ಏನಾಯ್ತು, ಈ ತರ ಜನಿವಾರ ಕಟ್ ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಆ ಮೈಂಡ್ ಅಲ್ಲಿ ಅವ್ನ್ ಏನ್ ಮಾಡಿದಾನೆ, ಸರಿಯಾಗಿ ಎಕ್ಸಾಮೇ ಬರ್ದಿಲ್ಲ. ಪಾಪ ಡಿಸ್ಟರ್ಬ್ ಆಗ್ಬಿಟ್ಟಿದಾನ ಅವನು. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾನೆ ಸರ್. ಯಾಕಂದ್ರೆ ಅವನು ಲೈಫ್ ಪೂರ್ತಿ ಅದು ಒಂಥರ ಸ್ಟ್ರಗಲ್ ಪಟ್ಟಿದ್ದ, ಓದ್ಕೊಬೇಕು ಬರಿಬೇಕು ಅಂತ, ಚೆನ್ನಾಗ್ ಸ್ಕೋರ್ ಮಾಡ್ಬೇಕು, ರ್ಯಾಂಕಿಂಗ್ ಚೆನ್ನಾಗ್ ಬರಿಬೇಕು ಅಂತ. ಅದು ನೋಡಿದ್ರೆ ಈ ತರ ಉಲ್ಟಾ ಆಗೋಯ್ತು. ಅವ್ನ್ಗೆ ತುಂಬಾ ಹರ್ಟ್ ಆಗ್ಬಿಡ್ತಮ್ಮ, ಈ ತರ ಚೆನ್ನಾಗ್ ಮಾಡಿಲ್ಲಮ್ಮ ಎಕ್ಸಾಮು, ನನ್ ಜನಿವಾರ ಕಟ್ ಮಾಡ್ಬಿಟ್ರು ಗೊತ್ತಾ ನಿನ್ಗೆ ಇವತ್ತು ಈ ತರ ಆಯ್ತು ಅಂತ. ಮತ್ತೆ ನಾನ್ ಹೇಳ್ದೆ ಹೆಂಗ್ ಮಾಡ್ದೆ ಎಕ್ಸಾಮ್, ಇಲ್ಲಮ್ಮ ನಾನ್ ಚೆನ್ನಾಗ್ ಮಾಡಿಲ್ಲ ಅಂತ ಬೇಜಾರ್ ಪಟ್ಕೊಂಡೆ ಸರ್. ಅದರಿಂದ ನಮ್ಗೆ ತುಂಬಾ ಬೇಜಾರಾಗಿದೆ ಸರ್ ಇವತ್ತು. ಈಗ ನೀವು ಹೋಗಿದ್ರಾ ಆ ಸಿಬ್ಬಂದಿಗಳ ಕಡೆ ಹೋಗಿದ್ರಾ, ಅವ್ರು ಏನಾದ್ರು ಸಿಕ್ಕಿದ್ರಾ? ಸರ್ ನಮ್ ಬ್ರಾಹ್ಮಣರ ಸಂಘ ಫುಲ್ ಯಾರ್ಯಾರು ಇದೀವೋ ಎಲ್ಲ ಪ್ರತಿಯೊಬ್ರು ಹೋಗಿ SP ಆಫೀಸ್ಗೂ ಹೋಗಿದ್ವಿ, DC ಆಫೀಸ್ಗೂ ಹೋಗಿದ್ವಿ, ಹೋಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದೀವಿ. ಏನಂದ್ರು? ಸರ್ ಅದೇ ಮಾತಾಡ್ತೀವಿ ಅಂತ ಹೇಳಿದಾರೆ ಸರ್. ಎಲ್ಲ ಪಾಸಿಟಿವ್ ಆಗೇ ಇದಾರೆ ಸರ್ ಅವರು. ಅದೇ ನಿಮ್ಗೆಲ್ಲ ಗೊತ್ತು ತಾನೆ, ಜನಿವಾರವನ್ನ ತೆಗಿಸುವ ರೂಲ್ಸ್ ಎಲ್ಲೂ ಇಲ್ಲ. ಹೌದು ಸರ್, ಎಲ್ಲಿ ಇಲ್ಲ. ಸೊ ಅದನ್ನ ಅವ್ರು ಮುಟ್ಟಿದ್ದಾರೆ ಅಂತ ಅಂದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ನೀವು ಹೇಳಿದೀರಾ? ಹೌದು ಹೇಳಿದೀವಿ ಸರ್. ಅವ್ರಿಗೆ ಶಿಕ್ಷೆನೂ ಕೊಡಬೇಕು, ಮಗುಗೆ ಒಳ್ಳೆ ಪಾಸಿಟಿವ್ ಏನಾದ್ರು ಅವ್ರು ಹೇಳ್ಬೇಕು ಅಂತ ಹೇಳಿದೀವಿ. ಈಗ ನೋಡಿ, ಮತ್ತೆ ಇನ್ನ ಯಾವ ಮಕ್ಳಿಗೆ ಅದ್ರ ತೊಂದ್ರೆ ಆಗ್ಬಾರ್ದು, ಇದೇ ಲಾಸ್ಟ್ ಆಗ್ಬೇಕು ಅಂತ ಹೇಳಿದೀನಿ ಸರ್ ನಾನು. ಯಾಕಂದ್ರೆ ನಮ್ ಮಗು ಬೇರೆ ಅಲ್ಲ, ಬೇರೆ ಮಕ್ಳು ಮಗುನೇ ಅಲ್ಲ ಸರ್. ಎಲ್ಲ ಯಾರಿಗೂ ಈ ತರ ತೊಂದ್ರೆ ಆದ್ರೆ ಎಲ್ಲಾರ್ಗು ಒಂಥರ ಬೇಜಾರ ಅಲ್ವಾ ಸರ್ ಇದು? ಹೌದು ನೋಡಿ, ಈಗ ನೀವೇ ಹೇಳ್ತಾ ಇದ್ದೀರಿ ಪಾಪ ನಿಮ್ ಮಗ ಡಿಸ್ಟರ್ಬ್ ಆಗ್ಬಿಟ್ಟಿದ್ದ, ಜೊತೆಗೆ ಪರೀಕ್ಷೆ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ದ. ಇದೆಲ್ಲಕ್ಕೆ ಯಾರು ಕಾರಣ? ಇವರೇ ತಾನೇ ಕಾರಣ. ಅದೆಲ್ಲ ಅವರೇ ಸರ್. ಹೌದು, ಎಕ್ಸಾಮ್ ಯಾರು ಚೆಕ್ ಮಾಡಕ್ ಬಂದಿದಾರ ಅವರು. ಅದು ಜನವರಿ ಹೆಂಗೆ ಸರ್ ಅಡ್ಡ ಇತ್ತು ಅವ್ರಿಗೆ ಎಕ್ಸಾಮ್ ಬರೆಯಕ್, ಅದು ಅಡ್ಡ ಅಂತ ಯಾವ ತರ ಕಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಅವರು. ಈಗ ನೀವು ಆ ಕಾಲೇಜ್ಗೆ ಹೋಗಿದ್ರಾ ಅಥವಾ ಆ ಪರೀಕ್ಷಾ ಸೆಂಟರ್ಗೆ ಹೋಗಿದ್ರಾ? ಇಲ್ಲ ಸರ್, ನಾನ್ ಹೋಗ್ಲಿಲ್ಲ ಸರ್. ಹೋಗ್ಲಿಲ್ಲ, ನಾವು ಡೈರೆಕ್ಟ್ ಆಗಿ ಇಲ್ಲಿ ಆಫೀಸ್ ಹತ್ರ ಹೋಗಿ ಎಲ್ಲ ಅರ್ಜಿ ಬರೆದು ಕಂಪ್ಲೇಂಟ್ ಕೊಟ್ಟಿದೀವಿ. ಈಗ ಏನ್ ಮಾಡ್ತಾರಂತೆ, ಕ್ರಮ ತೆಗೆದುಕೊಳ್ತಾರಂತ ಇಲ್ವಂತ? ಏನ್ ಮಾಡ್ತಾರ ಗೊತ್ತಿಲ್ಲ, ನಾವು ನಿಮ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ. ಎಸ್ ನೋಡಿ, ಇದು ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಒಂದು 5-6 ದಿನ ಆಗಿತ್ತಂತೆ ಉಪನಯನ ಆಗಿ, ಏಕಾಏಕಿಯಾಗಿ ಅದು ಎಕ್ಸಾಮ್ ಟೈಮಲ್ಲಿ ಹೋಗಿ ಕತ್ರಿ ತಗೊಂಡು ಕಟ್ ಮಾಡ್ತಾರೆ ಅಂತ ಅಂದರೆ ಏನರ್ಥ? ಇಂಥ ಮನಸ್ಥಿತಿಗಳು ನಮ್ಮ ಸುತ್ತಮುತ್ತ ಇದ್ದಾವೆ. ವಿದ್ಯಾರ್ಥಿಗಳ ಜೊತೆಗೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದವರು ಕೂಡ ಅಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ನೋಡೋಣ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ.